ಬಂದವನಲ್ಲ ಮತ್ತೆ ಸಿನಿಮಾ ನೋಡಿದ್ವಿ. ಆದರೆ ನನ್ನ ಮಚ್ಚ ಬಂದ ಮಚ್ಚ ಹೆಂಗ ಅನಿಸ್ತು ಮಚ್ಚ? ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ನೀನೇ ಸ್ಟಾರ್ಟ್ ಮಾಡು. ಅಣ್ಣ ಇವತ್ತಿನವರೆಗೂ ಇವ್ನು ಯಾರೂ ಆಗಿಲ್ಲ ಡವ್ವು. ಇವತ್ತಿನವರೆಗೂ ಇವ್ನ ಜೀವನದಲ್ಲೇ ಯಾರೂ ಇಲ್ಲ ಡವ್ವು. ಆದರೆ ನೋಡೋ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಸಿನಿಮಾ ಸಂಜು ವೆಡ್ಸ್ ಗೀತಾ 2. ಸಂಜು ವೆಡ್ಸ್ ಗೀತಾ 2 ಅಣ್ಣ ಏನಣ್ಣ ಸಿನಿಮಾ ಅದು. ಅಪ್ಪ ನೀವೊಂದು ಟೈಟಾನಿಕ್ ರೋಮಿಯೋ ಜೂಲಿಯೆಟ್ ವಿಜುವಲ್ ಇರುತ್ತೆ ಗೊತ್ತಾ, ಇಂಗ್ಲೀಷ್ ಸಿನಿಮಾಗಳ ವಿಜುವಲ್ಲು ಆ ಥರ ಇದೆ ಅಣ್ಣ. ಎಲ್ಲೋ ಬೇರೆ ದೇಶದಲ್ಲಿ ಹೋಗಿ ತೆಗೆದಿದ್ದಾರೆ. ಹೆಂಗಿದೆ ಅಂದರೆ ಒಂಥರ ಕೆಲವೊಂದ್ಸಲ ನಮಗೆ ಅನ್ಸ್ಬಿಡುತ್ತೆ ಏನಿದು ಇಂಗ್ಲೀಷ್ ಸಿನಿಮಾನ ಅಂತ. ಆದರೆ ನಮ್ಮ ಕನ್ನಡಿಗರು ತೆಗೆದಿರೋದು ರೀ ಹೆಂಗಿರುತ್ತೆ ಗೊತ್ತಾ ಸಿನಿಮಾ ಅದು. ಅಣ್ಣ ಏನು ಗೊತ್ತಾ ಅಣ್ಣ, ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ನಾನು ಒಂದೇ ಮಾತು ಹೇಳ್ತೀನಿ ಅಣ್ಣ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಿನಿಮಾ ಮುಗಿಯೋ ಅಷ್ಟರಲ್ಲಿ ಪ್ರತಿಯೊಬ್ಬರು ಕಣ್ಣಲ್ಲಿ ಬರುತ್ತೆ ಅಳು. ಪ್ರತಿಯೊಬ್ಬರು ಕಣ್ಣಲ್ಲಿ ಅಳು ಅಳು ಅಂತ ಅಂದೆ ಮತ್ತೆ ನಗ್ತಿದ್ಯಾ ಅಳು. ಇನ್ನೇನು ಮಚ್ಚ, ಏನೋ ಹೇಳು ಮಚ್ಚ. ಅಲ್ಲ ಅಣ್ಣ, ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೀರಿಯಸ್ ಆಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಈಚೆ ಬರೋದು. 150 ರೂಪಾಯಿ ಕೊಟ್ಟು ಒಬ್ಬೊಬ್ರು ಸಿನಿಮಾ ನೋಡೋಕೆ ಬಂದರೆ ಸಖತ್ತಾಗಿ ಮಾಡೋಣ. ಎಲ್ಲ ವರ್ತು, ಸ್ಕ್ರೀನ್ ಪ್ಲೇ ಆಗಲಿ, ಲೊಕೇಶನ್ ನಾವು ನೋಡಿಲ್ದಿರೋದನ್ನ ನಾವು ಅನುಭವಿಸ್ಬೋದು ಅಷ್ಟೇ. ನನ್ನ ಮಚ್ಚ ಜೊತೆಲಿದ್ದಾಗ ದಮ್ಮಿದ್ರೆ ಯಾರಾದ್ರು ನನ್ನ ಮುಟ್ಟಿ, ನನ್ನ ಮಚ್ಚ ಜೊತೆಲಿದ್ರೆ ದಮ್ಮಿದ್ರೆ ನನಗೆ ಯಾರಾದರೂ ಮುಟ್ಟಿ. ಅರೆ ಸಿನಿಮಾ ಮುಗಿಯೋ ಅಷ್ಟರಲ್ಲಿ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ತರಿಸ್ತಾರೆ. ಶ್ರೀನಗರ್ ಕಿಟ್ಟಿ ಪ್ರತಿಯೊಬ್ಬರು ಕಣ್ಣಲ್ಲಿ ಅಳು ಬಂದ್ಬಿಡುತ್ತೆ. ಕ್ಲೈಮ್ಯಾಕ್ಸು ಏನಂತ ಹೇಳಲ್ಲ, ಬಟ್ ಕ್ಲೈಮ್ಯಾಕ್ಸು ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಅಯ್ಯೋ ಅಪ್ಪ ಕ್ಲೈಮ್ಯಾಕ್ಸು ಇದು ಇನ್ನೊಂದು ನನಗೆ ಗೊತ್ತಾ, ಲವ್ ಸಿನಿಮಾ ಅಂದಿದ ತಕ್ಷಣ ಎಲ್ಲ ಬರೀ ಯೂತೆ ನೋಡಬೇಕು ಆ ಥರ ಏನಿಲ್ಲ. ಪ್ರತಿಯೊಬ್ಬರು ಇವಾಗ ಹುಟ್ಟಿರೋ ಪಾಪುಯಿಂದ ಹಿಡಿದು ಇನ್ನೇನು ಸಾಯೋ ಅಜ್ಜಿವರೆಗೂ ಪ್ರತಿಯೊಬ್ಬರು ನೋಡೋ ಸಿನಿಮಾ ಇದು. ಎಂಜಾಯ್ ಮಾಡ್ತೀರಾ ಸಿನಿಮಾ ನೋಡಿಕೊಂಡು. ನನಗೆ ಯಾರು ಹುಡುಗಿ ಜೊತೆ ಬಂದಿಲ್ಲ ಅಣ್ಣ, ಆದರೆ ನಾವಿಬ್ಬರೇ ಈ ಥರ ಕೂತ್ಕೊಂಡು ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಅಂತ ಅಳ್ತಿದ್ದೀವಣ್ಣ. ನಾವೇ ಅಳ್ತೀವಿ. ಹಿಂಗೆ ಮಚ್ಚ ಇವರು ಸಂಜು ನಾವು ಗೀತಾ ನಾನು ಫೀಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಸೀರಿಯಸ್ ಆಗಿ ಅಣ್ಣ. ಮತ್ತೆ ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ, ಇದು ಡೈರೆಕ್ಟ್ರಿಗೆ ಎಲ್ಲರಿಗೂ ಇದೊಂದು ರಿಕ್ವೆಸ್ಟು. ನಾವೆಲ್ಲರೂ ಆಡ್ತೀವಿ ಗೇಮು, ಆದರೆ ಪ್ಲೀಸ್ ಕಣ್ಣೀರು ತರಿಸ್ಬೇಡಿ. ರಚಿತಾ ರಾಮು ಅವ್ರ ಹತ್ರ ನಮಗೆಲ್ಲ ಫ್ಯಾನ್ಸಿಗೆ ಎಲ್ಲರಿಗೂ ಅಳು ಬಂದ್ಬಿಡ್ತಾನೆ, ಅವ್ರು ಮಾತ್ರ ಅಳಬಾರ್ದಣ್ಣ. ಅಣ್ಣ ಮತ್ತೆ ಇನ್ನೊಂದಣ್ಣ, ಶನಿವಾರ ಭಾನುವಾರ ಆದರೆ ನಾವು ಹುಡುಗರು ಹಾಕ್ತೀವಿ ಬೀರು. ಸಿನಿಮಾ ಮುಗಿಯೋಷ್ಟರಲ್ಲಿ ಪ್ರತಿಯೊಬ್ರು ಕಣ್ಣಲ್ಲಿ ಬರುತ್ತೆ ನೀರು. ಖಂಡಿತ ಪ್ರತಿಯೊಬ್ರು ಕಣ್ಣಲ್ಲಿ ನೀರಣ್ಣ. ಅಪ್ಪ ಪ್ರತಿಯೊಬ್ಬರು ಎಂಜಾಯ್ ಮಾಡೋದು ಸಿನಿಮಾ, ಖುಷಿ ಪಟ್ಬಿಟ್ಟು. ಒಂದು ಕಡೆ ನೋಡಿ ಸಿನಿಮಾ ಮುಗಿದ ತಕ್ಷಣ ಹೆಂಗಿರೋದು ಗೊತ್ತಾ, ಒಂದು ಕಡೆ ಒಳ್ಳೆ ಸಿನಿಮಾ ನೋಡಿದ್ವಿ ಅಂತ ಖುಷಿ. ಆದರೆ ಆ ಕ್ಲೈಮ್ಯಾಕ್ಸ್ ನೋಡ್ತಾ ಇದ್ರೆ ಒಂಥರ ಖುಷಿ ಎಲ್ಲ ಮಿಕ್ಸಡ್ ಫೀಲಿಂಗು. ನಾನು ಹೇಳಿದ್ನಲ್ಲ, ಇವಾಗ ಜನ ಹುಟ್ಟಿರೋ ಮಗುವಿಂದ ಇನ್ನೇನು ಸಾಯೋ ಅಜ್ಜಿವರೆಗೂ ಪ್ರತಿಯೊಬ್ಬರು ನೋಡೋವಂಥ ಸಿನಿಮಾ ಖುಷಿ ಪಡ್ಕೊಂಡು ಹೋಗ್ತೀರಾ ರೀ. ಒಂದೇ ಮಾತು ಹೇಳ್ಬಿಡ್ತೀನಿ ನೋಡಿ, ಆರ್ಟಿಫಿಷಿಯಲ್ ಹೊಳಿತಾ ಇರುತ್ತೆ. ಆದರೆ ಆರ್ಟಿಫಿಷಿಯಲ್ಲು ನಾನು ಒಂದಿನ ಆದಮೇಲೆ ನಾನು ಹೋಗಿ ಮಾರಿದ್ರೆ ₹1 ಅದಕ್ಕೆ ಬೆಲೆ ಇಲ್ಲ. ಅರೆ ಚಿನ್ನ ಹೊಳಿಯಲ್ಲ, ಆದರೆ ಅದು ಎಷ್ಟು ವರ್ಷ ಬಿಟ್ಟರು ಅದ್ರ ಬೆಲೆ ಹಂಗೆ ಇರುತ್ತೆ. ಆ ಚಿನ್ನದ ಥರ ಪ್ರೀತಿ ತೋರಿಸಿದ್ರೆ ಇಲ್ಲಿ ಚಿನ್ನದ ಪ್ರೀತಿ ಚಿನ್ನದೇ. ಇವಾಗೆಲ್ಲ ಇರೋದು ಆರ್ಟಿಫಿಷಿಯಲ್ ಪ್ರೀತಿ. ಆ ಪ್ರೀತಿ ಬೇಡ ನಮಗೆ. ಚಿನ್ನದ ಪ್ರೀತಿ ನಿಮಗೆಲ್ಲ ಗೊತ್ತಾಗಬೇಕು ಅಂದರೆ ಬಂದ್ಬಿಟ್ಟು ಸಿನಿಮಾ ನೋಡಿ. ಚಿನ್ನ ಬೆಲೆ ಏನಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ಎಂಜಾಯ್ ಮಾಡ್ತೀರಾ ಪ್ರತಿಯೊಬ್ಬರು. ಏನು ಮಚ್ಚ? 100%. ಅಷ್ಟೇ. ಜೈ ಗಣ ಮತ್ತೆ ಜೈ ಹಿಂದ್. ಥ್ಯಾಂಕ್ ಯು.